ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಸ್ಕೃತಿ. ಇವತ್ತು ಡೇ 3 ಭಗವದ್ಗೀತಾ ಸೀರೀಸ್. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ತೃಣಮಪೀನ ಚಲತಿ ತೇನ ವಿನ. ಅಂದರೆ ದೇವರ ಆಜ್ಞೆ ಇಲ್ಲದೆ ಒಂದು ತೃಣ ಶಕ್ತಿಯು ಚಲಿಸುವುದಿಲ್ವಂತೆ. ಹಾಗೆ ಭಗವದ್ಗೀತೆಯ ತಿಳುವಳಿಕೆಯಲ್ಲಿ ಅರ್ಜುನನೇ ಅಧಿಕಾರಿಯಾಗಬೇಕೆಂಬುದು ಶ್ರೀಕೃಷ್ಣನ ಇಚ್ಛೆಯಾಗಿತ್ತು ಅಂತೆ. ಯಾಕೆಂದ್ರೆ ಅರ್ಜುನ ಭಗವಂತನ ಭಕ್ತನಾಗಿದ್ದ, ಶ್ರೀಕೃಷ್ಣನ ನೇರವಾದ ಶಿಷ್ಯನಾಗಿದ್ದ ಮತ್ತು ಆತ್ಮೀಯ ಗೆಳೆಯನಾಗಿದ್ದ. ಈ ಒಂದು ವಿಶೇಷ ಕಾರಣಕ್ಕಾಗಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವಾಯಿತು. ಹಾಗೆಯೇ ಮೊದಲು ಉಪದೇಶವಾಗಿದ್ದು ಸೂರ್ಯದೇವನಿಗೆ. ಸೂರ್ಯದೇವನು ಇದನ್ನು ಮನುವಿಗೆ ವಿವರಿಸಿದರು. ಮನುವು ಇಕ್ಷಾಕುವಿಗೆ ವಿವರಿಸಿದರಂತೆ. ಹೀಗೆ ಗುರು ಶಿಷ್ಯರ ಪಾರಂಪರ್ಯ ಯೋಗ ಪದ್ಧತಿಯು ನಡೀತಾ ಇರುವಾಗ ಮಧ್ಯದಲ್ಲಿ ಅದು ಬ್ರೇಕ್ ಆಯ್ತಂತೆ. ಆ ಬ್ರೇಕ್ ಆದ ನಂತರವೇ ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸಿದ್ದು. ಮತ್ತು ಅರ್ಜುನನ ಗುಣಗಳನ್ನು ಯಾರು ಹೋಲುತ್ತಾರೋ ಅವರು ಅತ್ಯಂತ ಚೆನ್ನಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರಂತೆ. ಹೀಗೆ ಹೇಳಿದ್ದಾರೆ. ಅವರ ಗುಣಗಳು ಯಾವುದು ಎಂದು ನಾನು ನೆಕ್ಸ್ಟ್ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹರೇ ಕೃಷ್ಣ.